ಈ ಮನೆಗಳು ಬಹಳ ಇಂಪಾರ್ಟೆಂಟು. ಈಗ ಇವ್ರದ್ದು ಜಾತಕದಲ್ಲಿ ನೋಡಿದಾಗ ಓಕೆ. ಮೊದಲು ಏನು ಬಂತು ಅಂತಂದರೆ, ಹ್ಮ್. ಮದುವೆ ಯಾವಾಗ ಅಂತ ಒಂದು ಕ್ವಶನ್ ಬರ್ತಕ್ಕಂಥದ್ದು. ಮದುವೆ ಯಾವಾಗ ಅಂತಂದಾಗ ಟೈಮಿಂಗ್ ನೋಡ್ತೀವಿ ನಾವು. ಓಕೆ. ದಶ ಆದಮೇಲೆ ಭುಕ್ತಿ ನೋಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷ್ಯರು ಇದನ್ನು ಮಾಡಲ್ಲ. ಅದಕ್ಕೆ ಜ್ಯೋತಿಷ್ಯರು ಸುಮ್ಮನೆ ಒಂದು ಊಹೆಗೆ ಪೂಜೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಪೂಜೆ ಮಾಡಿಸೋದ್ರಿಂದ ಯಾವುದು ಬೇಗ ಆಗೋದಿಲ್ಲ. ಸಮಯವನ್ನು ನಿಗದಿಪಡಿಸ್ಬೇಕು. ಸಮಯ ನಿಗದಿಪಡಿಸಾದ ಮೇಲೆ ಇಂಥ ಟೈಮಲ್ಲಿ ಬರುತ್ತೆ, ಬೇಗ ಮಾಡ್ಕೊಳ್ಳಿ ಅಂಥೇಳಿ ಅದಕ್ಕೆ ಪೂರ್ವಭಾವಿಯಾಗಿ ಪೂಜೆಗಳನ್ನು ಮಾಡಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ 24 ವರ್ಷ, 27ಕ್ಕೆ ಮದುವೆ ಇದ್ದರೆ ಇವಾಗಲೇ ಪೂಜೆ ಮಾಡಿಸಿದಾಗ ಆ 3 ವರ್ಷ ಇವರಿಗೆ ಒಂಥರ ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ಅವ್ರಿಗೆ ಯಾವಾಗಲೂ ಇರುತ್ತೆ. ಆ ಕಾರಣದಿಂದ ಸಮಯ ಭಾಳ ಇಂಪಾರ್ಟೆಂಟು ಜ್ಯೋತಿಷ್ಯದಲ್ಲಿ.